ಯಾವುದಿದು ದೇವಸ್ಥಾನ ಇಷ್ಟು ಪ್ರಶಾಂತವಾಗಿ ಕೂಡಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ. ಇದೆಲ್ಲೂ ಇಲ್ಲ, ಇದು ನಮ್ಮ ಬೆಂಗಳೂರಿನಲ್ಲೇ ಕೆಂಗೇರಿ ಹತ್ರ ಇರೋವಂತಹ ಬಯಲು ಬಸವಣ್ಣ ದೇವಸ್ಥಾನ. ಇದು ಹೆಸರಿಗೆ ತಕ್ಕಂಗೆ ಈ ದೇವರು ಬಯಲಲ್ಲೇ ಇರೋದು. ಈ ಬಸವಣ್ಣನಿಗೆ ಯಾವುದೇ ರೀತಿಯಾದಂತಹ ದೇವಸ್ಥಾನನೇ ಆಗಲಿ ಬಾಗಿಲುಗಳೇ ಆಗಲಿ ಕಟ್ಟಿಸಿಲ್ಲ. 16 ವರ್ಷಗಳ ಹಿಂದೆ ಈ ಸುತ್ತಮುತ್ತ ಇರುವಂತಹ ಜಾಗ ಜಮೀನುಗಳಾಗಿ ಇತ್ತು. ಆಗ ಈ ಬಸವಣ್ಣ ತುಂಬ ಚಿಕ್ಕ ಆಕಾರದಲ್ಲಿದ್ದಂತೆ ಬರ್ತಾ ಬರ್ತಾ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ ಅಂತ ಹೇಳ್ಬಿಟ್ಟು ಕೆಲವರ ನಂಬಿಕೆ ಇದು. ದೇವಸ್ಥಾನ ಕಟ್ಟಿಸ್ಲಿಕ್ಕೆ ತುಂಬ ಜನ ತುಂಬ ಪ್ರಯತ್ನ ಪಟ್ಟರು. ಇವತ್ತಿಗೂ ಈ ದೇವಸ್ಥಾನನ ದೊಡ್ಡ ಮಟ್ಟಿಗೆ ಕಟ್ಟಿಸ್ಲಿಕ್ಕೆ ಆಗಿಲ್ಲ. ಆ ಭಗವಂತನೇ ಇದಕ್ಕೆ ಪ್ರಸಾದನ ಕೊಟ್ಟಿಲ್ಲ. ಹಾಗಾಗಿ ಈ ಬಯಲು ಬಸವಣ್ಣ ಬಯಲಲ್ಲೇ ಇದ್ದಾನೆ. ಪುರೋಹಿತರುಗಳ ಕೊರತೆಯಿಂದ ಪ್ರತಿದಿನ ಏನು ಈ ದೇವಸ್ಥಾನ ಬಾಗಿಲು ತೆಗೆದಿರೋದಿಲ್ಲ. ಸೋಮವಾರ, ಕಾರ್ತಿಕ್ ಸೋಮವಾರ ಮಾತ್ರ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳನ್ನ ಮಾಡ್ತಾ ಇರ್ತಾರೆ. ಅನೇಕ ಭಕ್ತಾದಿಗಳು ಈ ದೇವ್ರಿಗೆ ಇರೋದ್ರಿಂದ ಸಾಕಷ್ಟು ಮಟ್ಟಿಗೆ ಜನ ಸೋಮವಾರದ ದಿನ ಬರ್ತಾನೆ ಇರ್ತಾರೆ. ಅನ್ನದಾಸೋಹನೂ ನಡೀತಾ ಇರುತ್ತೆ. ಇಲ್ಲಿ ಸುಮಾರು 200-300 ಜನ ಕರೆದು ಫಂಕ್ಷನ್ ಮಾಡೋ ಅಂತಹ ಒಂದು ದೊಡ್ಡ ಮಟ್ಟಕ್ಕೆ ಚೌಟ್ರಿನೂ ಕೂಡ ಈ ದೇವರ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೀವು ಇಲ್ಲಿಗೆ ಬಂದು ನೋಡಿದ್ರೆ ಬೆಂಗಳೂರಿನಲ್ಲಿ ಕೂಡ ಈ ರೀತಿಯಾದಂತಹ ಒಂದು ದೇವಸ್ಥಾನ ಇದೆಯಾ ಅಂತ ಹೇಳಿಬಿಟ್ಟು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿ ವಾತಾವರಣ ಇರುವಂತಹ ದೇವಸ್ಥಾನ ಇದು. ಎಲ್ಲ ಈ ದೇವರಿಗೆ ಯಾವುದೇ ರೀತಿಯಾದಂತಹ ಬಾಗಿಲು ಇರಲಿಲ್ಲ. ಹಾಗಾಗಿ ಈ ಸುತ್ತಮುತ್ತ ಇರುವಂತಹ ಲೇಔಟಲ್ಲಿರುವಂತಹ ಜನಗಳು ಯಾವ ಟೈಮಲ್ಲಾದ್ರೂ ಅವೇ ಖುದ್ದಾಗಿ ಸ್ವಚ್ಛ ಮಾಡಿ ದೇವಸ್ಥಾನ ಆವರಣ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇವಾಗ ಸೇಫ್ಟಿಗೋಸ್ಕರ ಕಬ್ಬಿಣದ ಬಾಗಿಲನ್ನ ಹಾಕಿದ್ದಾರೆ. ಯಾರು ಬೇಜಾರಾಗಿದ್ರೆ, ಸಂತೋಷ ಆಗಿದ್ರೆ ಈ ದೇವಸ್ಥಾನಕ್ಕೆ ಬಂದು ಒಂದು 10 ನಿಮಿಷ ಕೂತಿದ್ದು ಹೋದರೂ ಸಾಕು, ಏನೋ ಒಂಥರ ತುಂಬ ಶಾಂತವಾಗಿದೆ ಮನಸ್ಸು ಅಂತ ಅನಿಸುತ್ತೆ. ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು.